In the previous class, we were discussing about the data types used in C, right? So data types of C are classified into three types, which are those primary or fundamental data types, derived data types, and user-defined data types. So we were discussing about a primary or fundamental data types. So which are the primary or fundamental data types we have? So we have 5 types. So 5 types ಯಾವ್ದು integer, float, double, char and void. These are the 5 fundamental data types we have. So in this, first we are going to study about integer types. Integer types. Integer in the sense, integer are whole numbers. Integer nothing but what? Those are whole numbers. Whole numbers anta helidre, iga for example if I consider 7 is a whole number, so it is an integer. Either it is a plus 7 or minus 7. Integer types ಅಲ್ಲಿ ನಾವು ಈ ಥರ ಟೈಪ್ಸ್ ಆಫ್ ವ್ಯಾಲ್ಯೂನ ಸ್ಟೋರ್ ಮಾಡೋಕ್ಕಾಗಲ್ಲ. ಡೆಸಿಮಲ್ ಪಾಯಿಂಟ್ ಇರೋವಂಥ ವ್ಯಾಲ್ಯೂಸ್ನ ನಾವೇನು ಮಾಡೋಕ್ಕಾಗಲ್ಲ, ಸ್ಟೋರ್ ಮಾಡೋಕ್ಕಾಗಲ್ಲ. ಯಾವುದರಲ್ಲಿ? ಇಂಟೀಜರಲ್ಲಿ. ಇಂಟೀಜರಲ್ಲಿ ವಿ ಕ್ಯಾನ್ ಸ್ಟೋರ್ ಓನ್ಲಿ ಅ ವಾಟ್? ಓಲ್ ನಂಬರ್ಸ್. ಓಲ್ ನಂಬರ್ಸ್ ಮಾತ್ರ ಸ್ಟೋರ್ ಮಾಡೋಕ್ಕಾಗೋದು. ಆ್ಯಂಡ್ ವಾಟ್ ಈಸ್ ದ ಸೈಜ್ ಆಫ್ ಇಂಟೀಜರ್ ಇಯರ್? ದ ಇಂಟೀಜರ್ ದ ಸೈಜ್ ಎಷ್ಟು? 2 ಬೈಟ್ಸ್ ಅಂತ ಹೇಳ್ತೀವಿ. 2 ಬೈಟ್ಸ್. ಇದು ಜನರಲ್ ಆಗಿ ಇಂಟದ ಸೈಜ್ ಎಷ್ಟು ಅಂದರೆ 2 ಬೈಟ್ಸ್. 2 ಬೈಟ್ಸ್ ಅಂದರೆ ಹೌ ಮೆನಿ ಬಿಟ್ಸ್? 16 ಬಿಟ್ಸ್. 2 ಬೈಟ್ಸ್ ಅಂತ ಹೇಳಿದರೆ 16 ಬಿಟ್ಸ್. 16 ಬಿಟ್ಸ್ಗೆ ನಿಮಗೆ ರೇಂಜ್ ಬರೆಯೋದು ಗೊತ್ತಾಯ್ತಲ್ವಾ? 16 ಬಿಟ್ಸ್ ಅಂದರೆ 2 ಪವರ್ 16 ರೇಸ್ ಮಾಡ್ಕೋತೀರಾ. 2 ಪವರ್ 16 ಅಂದರೆ ಎಷ್ಟು? 2 6 5 5 3 6. ಇದನ್ನ ಹಾಫ್ ಮಾಡಿದ್ರೆ, ಡಿವೈಡೆಡ್ ಬೈ 2 ಮಾಡಿದರೆ ಮೈನಸ್ ಪಾರ್ಟಿಗೆ 32,768 ಬರುತ್ತೆ. 2 ವಾಟ್ ಪ್ಲಸ್ ಪಾರ್ಟಿಗೆ 32,767 ಬರುತ್ತೆ. ಸಿನ್ಸ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0. ಮತ್ತು ಇಲ್ಲಿ ನಾವು ಇಂಟೀಜರ್ ಟೈಪ್ಸಲ್ಲಿ ಮೇಯ್ನಾಗಿ ಯೂಸ್ ಮಾಡುವಂಥ ಡೇಟಾ ಟೈಪು ಇಂಟ್. ಇಂಟ್ ಇಸ್ ಅ ಕೀವರ್ಡ್. ನಾವು ಇಂಟೀಜರ್ ಟೈಪ್ ಬೇಕು ಅಂತ ಹೇಳಿದರೆ ಒಂದು ವೇರಿಯಬಲ್ಗೆ ಇಂಟ್ ಅಂತ ಡೇಟಾ ಟೈಪ್ ಕೊಡ್ತೀವಿ. ಎಗೇನ್ ಇನ್ ಇಂಟೀಜರ್ ಟೈಪ್ಸ್ ವಿ ಹ್ಯಾವ್ ಅ 3 ಫಾರ್ಮ್ಸ್ ಆಫ್ ಇಂಟೀಜರ್ ಡೇಟಾ ಟೈಪ್ಸ್. ಇಂಟೀಜರ್ ಡೇಟಾ ಟೈಪ್ಸಲ್ಲಿ ನಮಗೆ 3 ಫಾರ್ಮ್ಸ್ ಇದೆ. ದೋಸ್ ಆರ್ ನಥಿಂಗ್ ಬಟ್ ಶಾರ್ಟ್ ಇಂಟ್, ಲಾಂಗ್ ಇಂಟ್. Short int, long int. These are the 3 forms of integer data types. Which are those? Short int, long int. Now usual ಆಗಿ ಯೂಸ್ ಮಾಡುವಂಥದ್ದು ಯಾವುದಂದರೆ int. ಇಲ್ಲಿ again the size is varying for these 3 data types. ಈ 3 ಡೇಟಾ ಟೈಪ್ಗೆ ಸೈಜ್ ಏನಾಗುತ್ತೆ? ವೇರಿ ಆಗುತ್ತೆ. ಇಂಟೀಜರ್ ಟೈಪ್ಸ್ ನಾವು ಸೈಜ್ ಎಷ್ಟು ಅಂತ ಹೇಳಿದ್ವಿ? 2 ಬೈಟ್ಸ್ ಅಂತ ಹೇಳಿದ್ವಿ. 2 ಬೈಟ್ಸ್ ಯಾವಾಗ ನಾನು ಇಂಟ್ ಅಂತ ಸ್ಪೆಸಿಫೈ ಮಾಡಿದರೆ, ಇಂಟ್ದ ಸೈಜ್ ಎಷ್ಟು? 2 ಬೈಟ್ಸ್. ಬಟ್ ಶಾರ್ಟ್ ಇಂಟ್ದ ಸೈಜ್ ಎಷ್ಟು ಅಂತ ಹೇಳಿದರೆ, ಶಾರ್ಟ್ ಇಂಟ್ ಈಸ್ 1 ಬೈಟ್. ಶಾರ್ಟ್ ಇಂಟ್ಗೆ ಸೈಜ್ ಎಷ್ಟಿರುತ್ತೆ? 1 ಬೈಟ್ ಇರುತ್ತೆ. ದೆನ್ ಲಾಂಗ್ ಇಂಟಿಗೆ ಸೈಜ್ ಎಷ್ಟಿರುತ್ತೆ ಅಂತ ಹೇಳಿದರೆ, ಇಟ್ ಈಸ್ 4 ಬೈಟ್ಸ್. For long int it is how many bytes? 4 bytes. ಇಂಟೀಜರಲ್ಲಿ 3 ಫಾರ್ಮ್ಸ್ ಬರುತ್ತೆ. ಒಂದು ಡೇಟಾ ಟೈಪ್ಸ್ ಯಾವುದ್ಯಾವುದು? ಶಾರ್ಟ್ ಇಂಟ್, ಲಾಂಗ್ ಇಂಟ್. ದೀಸ್ ಆರ್ ದ ಕೀವರ್ಡ್ಸ್. ಶಾರ್ಟ್ ಇಂಟ್ ಆಗಿ ನೀವು ವೇರಿಯಬಲ್ನ ಡಿಕ್ಲೇರ್ ಮಾಡಬೇಕಂದ್ರೆ ಫಸ್ಟ್ ಶಾರ್ಟ್ ಬರೆದು ಸ್ಪೇಸ್ ಬರೆದು ಇಂಟ್ ಬರೆದು ಸ್ಪೇಸ್ ಕೊಟ್ಟು ಯಾವ ವೇರಿಯಬಲ್ ಅಂತ ಬರೀತೀರಾ. ನೀವು ನೆಕ್ಸ್ಟ್ ಟಾಪಿಕಲ್ಲಿ ಕಲಿತೀರಾ ಡಿಕ್ಲರೇಷನ್ ಆಫ್ ಅ ವೇರಿಯಬಲ್. ಯಾವ ಥರ ಈ ಡೇಟಾ ಟೈಪ್ನ ಯೂಸ್ ಮಾಡಿ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ತೀರಾ ಅಂತ. ಇಲ್ಲಿ ಶಾರ್ಟ್ ಇಂಟ್ ಅಂತ ಹೇಳಿದ್ರೆ ಹೌ ಮೆನಿ ಬೈಟ್ಸ್? 1 ಬೈಟ್. ಇಂಟ್ ಅಂತ ಹೇಳಿದ್ರೆ ದ ಸೈಜ್ ಈಸ್ 2 ಬೈಟ್ಸ್. ಲಾಂಗ್ ಇಂಟ್ ಅಂತ ಹೇಳಿದ್ರೆ ದ ಸೈಜ್ ಈಸ್ 4 ಬೈಟ್ಸ್. ಶಾರ್ಟ್ ಇಂಟ್ ಈಸ್ 1 ಬೈಟ್. 1 ಬೈಟ್ ಅಂದರೆ 8 ಬಿಟ್ಸ್. ಇಂಟ್ ಈಸ್ 2 ಬೈಟ್ಸ್. 2 ಬೈಟ್ಸ್ ಮೀನ್ಸ್ 16 ಬಿಟ್ಸ್. ದೆನ್ ಲಾಂಗ್ ಇಂಟ್ ಮೀನ್ಸ್ 4 ಬೈಟ್ಸ್. 4 ಬೈಟ್ಸ್ ಅಂದರೆ 32 ಬಿಟ್ಸ್. ಬಿಕಾಸ್ 1 ಬೈಟ್ ಇಸ್ ಈಕ್ವಲ್ ಟು ಹೌ ಮೆನಿ ಬಿಟ್ಸ್? 8 ಬಿಟ್ಸ್. ದೀಸ್ ಆರ್ ದ 3 ಫಾರ್ಮ್ಸ್ ಆಫ್ ಇಂಟೀಜರ್ ಟೈಪ್ಸ್. ಇಂಟೀಜರ್ ಟೈಪ್ಸ್ ಮೇಯ್ನಾಗಿ ಹೋಲ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು. ಇಂಟೀಜರಲ್ಲಿ ಎಗೇನ್ 3 ಟೈಪ್ಸ್ ಇದೆ. ಯಾವುದ್ಯಾವುದು? ಶಾರ್ಟ್ ಇಂಟ್ ಮತ್ತು ಲಾಂಗ್ ಇಂಟ್. ಇನ್ ದ ನೆಕ್ಸ್ಟ್ ಟಾಪಿಕ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಹೌ ಟು ಯೂಸ್ ದೀಸ್ ಡೇಟಾ ಟೈಪ್ಸ್ ಇನ್ ಆರ್ಡರ್ ಟು ಡಿಕ್ಲೇರ್ ಅ ವೇರಿಯಬಲ್ಸ್. ಅವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್. ನೆಕ್ಸ್ಟ್ ಯಾವುದು? ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್. ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್ ಅಂತ ಹೇಳಿದ್ರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡೋದು. ಇನ್ ಆರ್ಡರ್ ಟು ಸ್ಟೋರ್ ಅ ವಾಟ್? ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ನಾವು ರಿಯಲ್ ನಂಬರ್ಸ್ ಅಂತಲೂ ಹೇಳ್ತೀವಿ. ನಾವು ಆಲ್ರೆಡಿ ಇಲ್ಲಿ ಇಂಟೀಜರಲ್ಲಿ ಹೇಳಿದ್ವಿ. ಇಂಟೀಜರಲ್ಲಿ ಹೋಲ್ ನಂಬರ್ಸ್ನ ಮಾತ್ರ ಸ್ಟೋರ್ ಮಾಡೋಕ್ಕಾಗೋದು. ಈ ಥರ ಡೆಸಿಮಲ್ ಪಾಯಿಂಟ್ ನಂಬರ್ ಬೇಕು ಅಂದರೆ ವಿ ಕ್ಯಾನ್ ನಾಟ್ ಯೂಸ್ ದಿಸ್ ಇಂಟೀಜರ್ ಟೈಪ್ಸ್. ಈ ಥರ ಡೆಸಿಮಲ್ ಪಾಯಿಂಟ್ ನಂಬರ್ ಬೇಕು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಬೈ ಯೂಸಿಂಗ್ ಅ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ಸ್.
ಈ ಥರ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ನಾವು ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್ನ ಯೂಸ್ ಮಾಡ್ತೀವಿ. ಅದನ್ನ ನಾವು ರಿಯಲ್ ನಂಬರ್ಸ್ ಅಂತಲೂ ಹೇಳ್ತೀವಿ. ಆ್ಯಂಡ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ಸ್ಟೋರ್ ಮಾಡಬೇಕಾದ್ರೆ ಈ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ಸಲ್ಲಿ ನನಗೆ 2 ಟೈಪ್ ಇದೆ, 3 ಟೈಪ್ಸ್ ಬರುತ್ತೆ. ಒನ್ ಈಸ್ ಫ್ಲೋಟ್ ಆ್ಯಂಡ್ ಅನದರ್ ಒನ್ ಈಸ್ ಡಬಲ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಲಾಂಗ್ ಡಬಲ್. We have 3 types of data type in floating point. That is float, double and long double. Float the size ಎಷ್ಟು ಅಂತ ಹೇಳಿದ್ರೆ 4 bytes. The size of float data type is 4 bytes and the double data type is 8 bytes and the long double data type is 10 bytes. ನೀವು ಫ್ಲೋಟಿಂಗ್ ಪಾಯಿಂಟಲ್ಲಿ 3 ವೇರಿಯೇಷನ್ಸ್ ನೋಡ್ತೀರಾ, ಒಂದು ಫ್ಲೋಟ್, ಇನ್ನೊಂದು ಡಬಲ್, ಇನ್ನೊಂದು ಲಾಂಗ್ ಡಬಲ್. ಫ್ಲೋಟ್ ಅಂತ ಕೊಟ್ಬಿಟ್ಟು ನಾನು ಡಿಕ್ಲೇರ್ ಮಾಡಿದರೆ ಆ ವೇರಿಯಬಲ್ಗೆ 4 ಬೈಟ್ ಆಫ್ ಮೆಮೊರಿ ಅಸೈನ್ ಆಗುತ್ತೆ. ಡಬಲ್ ಅಂತ ಡಿಕ್ಲೇರ್ ಮಾಡಿದರೆ 8 ಬೈಟ್ಸ್ ಆಫ್ ಮೆಮೊರಿ ಅಸೈನ್ ಆಗುತ್ತೆ. ಲಾಂಗ್ ಡಬಲ್ ಅಂತ ಹೇಳಿದರೆ ಇಟ್ ಈಸ್ 16 ಬೈಟ್ಸ್ ಆಫ್ ಮೆಮೊರಿ ಅಸೈನ್ ಆಗುತ್ತೆ. 10 ಬೈಟ್ಸ್ ಆಫ್ ಮೆಮೊರಿ ಅಸೈನ್ ಆಗುತ್ತೆ. 4 ಬೈಟ್ಸ್ ಅಂದರೆ ಎಷ್ಟು ಬಿಟ್ಸ್? 32 ಬಿಟ್ಸ್. 8 ಬೈಟ್ಸ್ ಅಂದರೆ 8 8 64 ಬಿಟ್ಸ್. 10 bytes ಅಂದರೆ 10 into 8 because 1 byte is equal to 8 bit. ಆಗ 10 bytes ಅಂದರೆ 10 into 8. 10 into 8 ಅಂದರೆ 80 ಬಿಟ್ಸ್ ಬರುತ್ತೆ. 80 ಬಿಟ್ಸ್. ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ಸ್ ಗೊತ್ತಾಯ್ತಾ ಏನಕ್ಕೆ ಯೂಸ್ ಮಾಡೋದು ಅಂತ? ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ. ಈಗ 16.5 ಮೈನಸ್ 16.6 ದೆನ್ 7.2 10.5 3.14159 ಈ ಥರ ವ್ಯಾಲ್ಯೂಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ನಾವು ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ಸ್ ತೊಗೋತೀವಿ. ಈ ವ್ಯಾಲ್ಯೂಸ್ನ ನಾವು ಇಂಟಿಜರ್ ಟೈಪ್ಸಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಫ್ಲೋಟಲ್ಲಿ ಅಗೇನ್ ವಿ ಹ್ಯಾವ್ 3 ವೆರೈಟೀಸ್, ದಟ್ ಇಸ್ ಫ್ಲೋಟ್, ಡಬಲ್ ಆ್ಯಂಡ್ ಲಾಂಗ್ ಡಬಲ್. ಈ 3 ಕೂಡ ಈ ಥರ ವ್ಯಾಲ್ಯೂಸ್ನೇ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡೋದು, ಬಟ್ ಸೈಜ್ ವೇರಿಯೇಷನ್ ಆಗುತ್ತೆ ಅಷ್ಟೇ. ಇಲ್ಲಿ ಫ್ಲೋಟ್ ಅಂತ ಕೊಟ್ಟರೆ 4 ಬೈಟ್ಸ್, ಡಬಲ್ ಕೊಟ್ಟರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮೆಮೊರಿ ಅಲೋಕೇಟ್ ಆಗುತ್ತೆ 8 ಬೈಟ್ಸ್. ಲಾಂಗ್ ಡಬಲ್ ಕೊಟ್ಟರೆ ಇದು ಎರಡಕ್ಕಿಂತಲೂ ಜಾಸ್ತಿ ಮೆಮೊರಿ ಅಸೈನ್ ಆಗುತ್ತೆ ಆ ವೇರಿಯಬಲ್ಗೆ, ದಟ್ ಈಸ್ 10 ಬೈಟ್ಸ್. ಈಗ ವಿ ಫಿನಿಶ್ ವಿತ್ ಇಂಟೀಜರ್, ಫ್ಲೋಟ್ ಆ್ಯಂಡ್ ಡಬಲ್. ಡಬಲ್ ಅಂದರೆ ಇಲ್ಲೇ ಬರುತ್ತೆ, ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸಲ್ಲಿ ಫ್ಲೋಟ್ ಮತ್ತು ಡಬಲ್ ಎರಡೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಕ್ಯಾರೆಕ್ಟರ್ ಟೈಪ್. ಕ್ಯಾರೆಕ್ಟರ್ ಟೈಪ್ ಅಂತ ಹೇಳಿದ್ರೆ ದಿಸ್ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡೋಕ್ಕೆ, ಮೀನ್ಸ್ ಆಲ್ಫಬೆಟ್ಸ್. ಈಗ ಆಲ್ಫಬೆಟ್ಸ್ ಆಗಿರ್ಬೋದು, ಡಿಜಿಟ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವೇನಂತ ಹೇಳ್ತೀವಿ? ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಇವಾಗ ಹಲೋ 1 2 3 ಬರಿತೀನಿ, ಹಲೋ 1 2 3 ಅಂತ ಬರೆದಿದ್ದೀನಿ. ಇಲ್ಲಿ 1 2 3 ಅನ್ನೋದು ನಂಬರ್ಸ್ ಆಗಿದ್ರು ಕೂಡ ಈ ಸೆಂಟೆನ್ಸಲ್ಲಿ ಇದನ್ನ ನಾವೇನಂತ ಹೇಳ್ತೀವಿ? ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಹೆಚ್ ಅಂದರೆ ಕ್ಯಾರೆಕ್ಟರ್, 1 ಅಂದರೆ ಕ್ಯಾರೆಕ್ಟರ್, ದೆನ್ ಕಾಮಾ ಇಸ್ ಅ ಕ್ಯಾರೆಕ್ಟರ್, ಸೆಮಿಕೋಲನ್ ಇಸ್ ಅ ಕ್ಯಾರೆಕ್ಟರ್, ಕ್ವಶನ್ ಮಾರ್ಕ್ ಇಸ್ ಅ ಕ್ಯಾರೆಕ್ಟರ್. ಅರ್ಥ ಆಯ್ತಾ? ಇದನ್ನೆಲ್ಲ ನಾವು ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಯೂಸ್ ಅ ಡೇಟಾ ಟೈಪ್ ಕ್ಯಾರ್. ವಾಟ್ ಈಸ್ ದ ಡೇಟಾ ಟೈಪ್ ಐ ಹ್ಯಾವ್? ಕ್ಯಾರ್. ಆ್ಯಂಡ್ ದ ಸೈಜ್ ಆಫ್ ಕ್ಯಾರ್ ಈಸ್ ಹೌ ಮೆನಿ ಬೈಟ್ಸ್? 1 ಬೈಟ್ಸ್. ಸೈಜ್ ಆಫ್ ಕ್ಯಾರ್ ಎಷ್ಟು? 1 ಬೈಟ್. 1 ಬೈಟ್ ಅಂದರೆ ಹೌ ಮೆನಿ ಬಿಟ್ಸ್? 8 ಬಿಟ್ಸ್. 8 ಬಿಟ್ಸ್. ಆ್ಯಂಡ್ ದ ಕ್ಯಾರೆಕ್ಟರ್ ಟೈಪ್ ಕ್ಯಾನ್ ಬಿ ಯೂಸ್ ಟು ಸ್ಟೋರ್ ಅ ಸಿಂಗಲ್ ಕ್ಯಾರೆಕ್ಟರ್. ಎಷ್ಟು ಕ್ಯಾರೆಕ್ಟರ್ ಸ್ಟೋರ್ ಆಗುತ್ತೆ? ಒಂದೇ ಕ್ಯಾರೆಕ್ಟರ್ ಸ್ಟೋರ್ ಮಾಡೋಕ್ಕಾಗೋದು. ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ವೇರಿಯಬಲ್ ಇದ್ದರೆ ಆ ಕ್ಯಾರೆಕ್ಟರ್ ವೇರಿಯಬಲಲ್ಲಿ ಎಷ್ಟು ಕ್ಯಾರೆಕ್ಟರ್ ಸ್ಟೋರ್ ಆಗುತ್ತೆ? ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ಮಾತ್ರ ಸ್ಟೋರ್ ಆಗೋದು. ಸೊ ಇನ್ ಆರ್ಡರ್ ಟು ಸ್ಟೋರ್ ಅ ಕ್ಯಾರೆಕ್ಟರ್ ಟೈಪ್ ವಿ ಆರ್ ಯೂಸಿಂಗ್ ಅ ಡೇಟಾ ಟೈಪ್ ವಾಟ್? ಕ್ಯಾರ್. ದ ಸೈಜ್ ಆಫ್ ಕ್ಯಾರ್ ಈಸ್ ಹೌ ಮೆನಿ ಬೈಟ್ಸ್? 1 ಬೈಟ್ಸ್ ಆರ್ ಇಟ್ ಈಸ್ ವಾಟ್? 8 ಬಿಟ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದ ಲಾಸ್ಟ್ ಒನ್ ಈಸ್ ವಾಯ್ಡ್. ವಿ ಫಿನಿಶ್ ವಿತ್ ಇಂಟೀಜರ್, ಡಬಲ್, ಫ್ಲೋಟ್, ಕ್ಯಾರ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ವಾಟ್? ವಾಯ್ಡ್. ವಾಯ್ಡ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂಸ್. ವಾಯ್ಡ್ ಅಂತ ಕೊಟ್ಟರೆ ಇಟ್ ಡಸಂಟ್ ಸ್ಟೋರ್ ಎನಿ ವ್ಯಾಲ್ಯೂಸ್ ಬಿಕಾಸ್ ದ ಸೈಜ್ ಆಫ್ ವಾಯ್ಡ್ ಇಸ್ 0. ಅದಕ್ಕೆ ಯಾವುದೇ ಒಂದು ಮೆಮೊರಿ ಏನಾಗಲ್ಲ, ಅಲೋಕೇಟ್ ಆಗಲ್ಲ. ಈಗ ಇಂಟ್ ಕೊಟ್ಟರೆ 2 ಬೈಟ್ಸ್ ಅಲೋಕೇಟ್ ಆಗುತ್ತೆ, ಕ್ಯಾರ್ ಕೊಟ್ಟರೆ 1 ಬೈಟ್ ಅಲೋಕೇಟ್ ಆಗುತ್ತೆ. ಬಟ್ ವಾಯ್ಡ್ ಅಂತ ನೀವೇನಾದರೂ ಡೇಟಾ ಟೈಪ್ ಕೊಟ್ಟರೆ ಯಾವುದೇ ಮೆಮೊರಿ ಅಲೋಕೇಟ್ ಆಗಲ್ಲ. ಸೊ ಅದ್ರದ್ದು ಸೈಜ್ 0 ಇರುತ್ತೆ. ಯಾವುದೇ ಒಂದು ಮೆಮೊರಿ ಇಲ್ಲ ಅಂತ ಹೇಳಿದ್ರೆ ಆನ್ ದ ಟೈಮ್ ವಿ ಕೆನಾಟ್ ಸ್ಟೋರ್ ಅ ವ್ಯಾಲ್ಯೂ ಆನ್ ದ್ಯಾಟ್. ಅದಕ್ಕೆ ನಾವು ಯಾವ್ದಾದ್ರು ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕಾಗುತ್ತಾ? ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಅ ಮೆಮೊರಿ ಇಟ್ ಸೆಲ್ಫ್. ಮೆಮೊರಿನೇ ಇಲ್ಲ ಅದರಲ್ಲಿ. ಸೊ ವಿ ಕೆನಾಟ್ ಸ್ಟೋರ್ ಎನಿ ವ್ಯಾಲ್ಯೂಸ್ ದೇರ್. ಸೊ ಇಟ್ ಹ್ಯಾಸ್ ನೋ ವ್ಯಾಲ್ಯೂಸ್. ಬಟ್ ಈ ವಾಯ್ಡ್ ಡೇಟಾ ಟೈಪ್ನ ನಾವು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋಕ್ಕೆ ಯೂಸ್ ಮಾಡಲ್ಲ.
ವೇರಿಯಬಲ್ಸ್ನ ನಾವು ಯಾವ ಪರ್ಪಸಿಗೆ ಡಿಕ್ಲೇರ್ ಮಾಡೋದು? ಇನ್ ಆರ್ಡರ್ ಟು ಸ್ಟೋರ್ ಸಮ್ ವ್ಯಾಲ್ಯೂಸ್, ರೈಟ್? ಬಟ್ ನೀವು ವೇರಿಯಬಲ್ಗೆ ಏನಾದರೂ ವಾಯ್ಡ್ ಕೊಟ್ಬಿಟ್ರೆ ಅದಕ್ಕೆ ಯಾವುದೇ ಮೆಮೊರಿ ಅಲೋಕೇಟ್ ಆಗಲ್ಲ, ಸೊ ನಾವು ವ್ಯಾಲ್ಯೂನ ಏನು ಮಾಡೋಕ್ಕಾಗಲ್ಲ, ಸ್ಟೋರ್ ಮಾಡೋಕ್ಕಾಗಲ್ಲ. ಈ ವಾಯ್ಡ್ನ ನೀವು ವೇರಿಯಬಲ್ಸ್ ಡಿಕ್ಲೇರ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ವಾಯ್ಡ್ ಈಸ್ ಯೂಸ್ಡ್ ಫಾರ್ ಸಮ್ ಅದರ್ ಪರ್ಪಸ್, ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀರಾ. ನೀವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ ವಾಯ್ಡ್ ಡೇಟಾ ಟೈಪ್ ಎಲ್ಲಿ ಯೂಸ್ ಮಾಡ್ತೀರಾ ಅಂತ. ಇದು ಮೇಯ್ನಾಗಿ ನಾವು ಫಂಕ್ಷನ್ಸ್ನ ಡಿಫೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ ಆರ್ಡರ್ ಟು ಡಿಕ್ಲೇರ್ ಅ ಫಂಕ್ಷನ್ಸ್ನ ಡಿಕ್ಲೇರ್ ಮಾಡೋಕ್ಕೆ ನಾವು ವಾಯ್ಡ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. Void is nothing but it has no values. This is usually used to specify the what type of functions. ಇದಕ್ಕೆ ಯಾವುದೇ ಸೈಜ್ ಇರಲ್ಲ because it does not allocate any memory. So these are the 5 fundamental data types we are going to use in our C program. Thank you.